ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಮನೆ ದೇವರಾದ ಶ್ರೀ ದೇವೇಶ್ವರ ಹಾಗೂ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಕೇಂದ್ರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಎಚ್.ಡಿ. ಕುಮಾರಸ್ವಾಮಿ ಪೂಜೆ ಸಲ್ಲಿಸಿದರು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಿಂದ ಆರಂಭವಾಗಿ ಮಾಡೆಲ್ ಹೌಸ್ಗೆ ಬೆಂಕಿ ಹಾಕಿದ್ದಾರೆ. ಈ ಸರ್ಕಾರ ಸರಿಯಾದ ರೀತಿ ಕಠಿಣ ನಿರ್ಧಾರಗಳನ್ನು ಮಾಡದೇ ಇರುವ ಕಾರಣಕ್ಕೆ ಅವರ ಪಕ್ಷದ ಬೆಂಬಲಿಗರು ಅಶಾಂತಿ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ. ಇವರು ಪ್ರೇರೇಪಣೆ ಕೊಟ್ಟರೆ ಬಳ್ಳಾರಿ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡಲು ಅವಕಾಶ ಕೊಡಬಾರದು ಎಂದು ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಸಲಹೆ ನೀಡಿದರು. ತಾಲೂಕಿನ ಹರದನಹಳ್ಳಿಯಲ್ಲಿ ಮನೆ ದೇವರಾದ ಶ್ರೀ ದೇವೇಶ್ವರ ಹಾಗೂ ಬೆಟ್ಟದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮಾತನಾಡಿದರು. ಬಳ್ಳಾರಿಯಲ್ಲಿ ಅಕ್ರಮಗಳು ನಡೆಸಿರುವುದು, ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿರುವುದು ಒಬ್ಬ ವ್ಯಕ್ತಿಯ ಮರಣಕ್ಕೆ ಕಾರಣವಾಗಿದೆ. ಬ್ಯಾನರ್ ಗಲಾಟೆ ನಡೆದ ದಿನದಿಂದ ಇಲ್ಲಿಯವರೆಗೂ ಸರ್ಕಾರ ರಕ್ಷಣೆ ಕೊಡುತ್ತಾ ಬಂದಿದ್ದಾರೆ ಮತ್ತು ಇದೆಲ್ಲವನ್ನು ಮುಚ್ಚಿ ಹಾಕಲು ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡಿದೆ ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. JDS ನಾಶ ಮಾಡಿದ್ದೇವೆ ಎನ್ನುವ ದುರಹಂಕಾರದ ನಮ್ಮ ವಿರೋಧಿಗಳ ಮಾತು ಇದೆ ಮತ್ತು ಈ ಪಕ್ಷ ನಾಶ ಆಗಬೇಕು ಅನ್ನೋದು ಅವರ ಪ್ರಯತ್ನ. ಆದರೆ ರೈತರಿಂದ ಬೆಳೆದ ಪಕ್ಷದ ನಾಶ ಸಾಧ್ಯವೇ ಇಲ್ಲವೆಂದು ಎಚ್ಚರಿಸಿ, ಇದು ಅನಾಗರಿಕ ಸರ್ಕಾರ, ಮಾನವೀಯತೆ ಇಲ್ಲದ ಸರ್ಕಾರ, ಇಂತಹ ಭ್ರಷ್ಟ ಸರ್ಕಾರ ತೆಗೆಯಬೇಕೆಂಬುದು ನನ್ನ ಉದ್ದೇಶ ಎಂದು ತಿಳಿಸಿದರು. ಈ ರಾಜ್ಯದಲ್ಲಿ ಜನಪರದಂಥ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ರಲ್ಲಿ ಯಶಸ್ಸನ್ನು ಕಂಡಂಥದ್ದೇನಿದೆ. ನಂತರದ ದಿನಗಳಲ್ಲಿ ಜನತಾದಳದಲ್ಲಿದ್ದಂಥ ಹಲವಾರು ನಾಯಕರುಗಳ ಭಿನ್ನಾಭಿಪ್ರಾಯದಲ್ಲಿ 1999ರಲ್ಲಿ ಭಾಗ ಆದವು. ಅದಾದ ನಂತರ ಜಾತ್ಯತೀತ ಜನತಾದಳದ ನಾಯಕತ್ವವನ್ನು ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದ ದೇವೇಗೌಡರು ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭ ಆದ ನಂತರ 25 ವರ್ಷಗಳನ್ನು ನಾವಿವತ್ತು ಈ ಒಂದು ಪಕ್ಷದ ಸಂಘಟನೆಯಲ್ಲಿ ಅವರ ಒಂದು ಕೊಡುಗೆ ಏನಿದೆ, ಆ ಬೆಳ್ಳಿ ಹಬ್ಬದ ಆಚರಣೆಯನ್ನು ಅವರ ಒಂದು ಜನ್ಮ ನೀಡಿರತಕ್ಕಂಥ ಈ ಒಂದು ಪವಿತ್ರ ಭೂಮಿಯಿಂದಲೇ ಈ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿ ಇಡೀ ರಾಜ್ಯದಲ್ಲಿ ಪುನಃ ಜಾತ್ಯತೀತ ಜನತಾದಳವನ್ನು ಸದೃಢವಾಗಿ ಸಂಘಟನೆಯಲ್ಲಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಏರ್ಪಡಬೇಕು. ಸರ್, ಇದು ವಿರೋಧ ಪಕ್ಷಕ್ಕೊಂದು ಸಂದೇಶನ ಸರ್, ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಜನತಾದಳವನ್ನು ನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಹಂಕಾರದ ಮಾತುಗಳನ್ನು ನಮ್ಮ ವಿರೋಧಿಗಳೇನು ಮಾತನಾಡ್ತಾ ಇರ್ತಾರೆ, ಈಗಲೂ ಮಾತನಾಡ್ತಾರೆ. ಅವ್ರಿಗಿರ್ತಕ್ಕಂಥದ್ದೇ ನಮ್ಮ ಪಕ್ಷದ ಬಗ್ಗೆ ಅವರಿಗೆ ಬಹುಶಃ ಭಯ ಇದೆ ಅಂತಕ್ಕಂಥ ಹೇಳ್ತೀನಿ. ಅವ್ರಿಗೆ ಬೇರೆ ಪಕ್ಷಗಳ ಬಗ್ಗೆ ಭಯ ಇಲ್ಲ. ಆದ್ದರಿಂದ ಈ ಪಕ್ಷ ನಾಶ ಆಗಬೇಕು ಅನ್ನೋದು ಅವರ ಅಭಿಪ್ರಾಯ. ಆದರೆ ಇದು ರೈತ ಸಮುದಾಯದಿಂದ ಬೆಳೆಯಿರತಕ್ಕಂಥ ಪಕ್ಷ. ಇದು ಈ ನಾಡಿನಲ್ಲಿ ಈ ಪಕ್ಷಕ್ಕೆ ಒಂದು ನಿಷ್ಠಾವಂತ ಲಕ್ಷಾಂತರ ಕಾರ್ಯಕರ್ತರ ಪಡೆ ಏನಿದೆ, ಯಾರೂ ಇದನ್ನು ನಾಶ ಮಾಡಲಿಕ್ಕಾಗಲ್ಲ. ಈ ಒಂದು ಕಾರ್ಯಕ್ರಮದ ಮುಖಾಂತರವೇ ಈ ರಾಜ್ಯದಲ್ಲಿ ಒಂದು ಅನಾಗರಿಕವಾದಂಥ ಸರ್ಕಾರ ಇದೆ. ನಾಗರಿಕತೆಯ ಒಂದು ಸೋಂಕೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರ ನಡವಳಿಕೆಗಳನ್ನೇನು ಕಾಣ್ತಾ ಇದ್ದೇವೆ. ಜೊತೆಗೆ ಹಲವಾರು ರೀತಿಯ ಭ್ರಷ್ಟಾಚಾರಗಳು, ಅಕ್ರಮಗಳು ಈ ಸರ್ಕಾರದಲ್ಲಿ ಪ್ರತಿನಿತ್ಯ ನಾಡಿನ ಜನತೆಯನ್ನು ನೋಡ್ತಾ ಇದ್ದಾರೆ. ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ತೆಗೀತಕ್ಕಂಥ ದೃಷ್ಟಿಯಿಂದ ಹಾಸನದಿಂದಲೇ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥದ್ದು ಇವತ್ತಿನ ಮೂಲ ಉದ್ದೇಶ. ಸರ್, ನಿನ್ನೆ ನೀವು ಹೇಳಿದ್ರೆ 2028 ಒಳ್ಳೆ ಸರ್ಕಾರ ಬರ್ತದೆ, ಜನರದ್ದು ಎಲ್ಲಿ ತೀರ್ಮಾನ, ಜನತೆಯ ಸರ್ಕಾರ ಅಂತಕ್ಕಂಥದ್ದು ಹೇಳ್ತೇನೆ. 2028 ನನಗೆ ವಿಶ್ವಾಸ ಇದೆ. ಇವತ್ತಿನ ಈ ಒಂದು ಪರಿಸ್ಥಿತಿಗಳನ್ನು ನೋಡಿ ಇಡೀ ರಾಜ್ಯದಲ್ಲಿ ಜನತೆ ಬೇಸತ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಒಂದು ಜನತೆಯ ನಿರೀಕ್ಷೆಗಳನ್ನು ಇವತ್ತು ಪ್ರಾಮಾಣಿಕವಾಗಿ ಒಂದು ಪಾರದರ್ಶಕವಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರ ಜನತೆಯ ಒಂದು ರಾಜ್ಯದಲ್ಲಿ ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ವಿಶ್ವಾಸ ಏನಿದೆ ಆ ಹಿನ್ನೆಲೆಯಲ್ಲಿ ಹೇಳಿದ್ದೆ. ಬಳ್ಳಾರಿ ಇನ್ಸಿಡೆಂಟ್ ಸರ್, ನಿನ್ನೆ ಮನೆಗಳಿಗೆ ಕೆಲವೊಂದು ಇದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಬಳ್ಳಾರಿಯ ಬ್ಯಾನರ್ ಘಟನೆ ಏನಿದೆ, ಬ್ಯಾನರ್ನ ಗಲಾಟೆ ಪ್ರಾರಂಭ ಆದಂಥದ್ದು ನಿನ್ನೆ ಒಂದು ಮನೆಯ ಮೇಲೆ ಏನೋ ಮಾಡಲ್ ಹೌಸ್ ಅಂತಕ್ಕಂಥದ್ದನ್ನು ನೋಡೋದು ಮಾಧ್ಯಮದಲ್ಲಿ ಬೆಂಕಿ ಹಚ್ಚಿರ್ತಕ್ಕಂಥದ್ದೇನಿದೆ. ಇಲ್ಲಿ ಸರ್ಕಾರ ಬಹುಶಃ ಸರಿಯಾದ ರೀತಿ ಕಠಿಣವಾದಂಥ ನಿರ್ಧಾರಗಳನ್ನು ಮಾಡದೆ ಅವರ ಪಕ್ಷದ ಬೆಂಬಲಿಗರು ಮಾಡ್ತಕ್ಕಂಥ ಈ ರೀತಿಯ ಒಂದು ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಇವರು ಪ್ರೇರೇಪಣೆ ಕೊಟ್ಟರೆ ಅದು
ಬಹುಶಃ ರಾಜ್ಯದಲ್ಲಿ ಬಳ್ಳಾರಿ ಒಂದೇ ಅಲ್ಲ, ರಾಜ್ಯದಲ್ಲಿ ಈ ಸರ್ಕಾರದ ನಡವಳಿಕೆಯಿಂದ ಅಶಾಂತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ ಇವತ್ತು ಈ ಸರ್ಕಾರದಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಅವರು ಯಾರೇ ಪಕ್ಷದವರು ಇರಲಿ, ಅವರ ಮೇಲೆ ಒಂದು ಕಠಿಣವಾದಂಥ ರೀತಿಯ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೋಲ್ಡಿಂಗ್ ಇಲ್ವಂತ ಸರ್ ಸರ್ಕಾರಕ್ಕೆ ಕೆಲವೊಂದು ಕಡೆ ಇಲ್ಲ, ಆ ಒಂದು ಘಟನೆ ನಡೆದಂಥ ದಿನದಿಂದ ಇಲ್ಲಿಯವರೆಗೆ ಈ ಸರ್ಕಾರದಲ್ಲಿ ಏನು ರಕ್ಷಣೆ ಕೊಟ್ಕೊಂಡ್ಬಂದಿದ್ದಾರೆ, ಯಾವೊಂದು ಅಕ್ರಮಗಳನ್ನು ಅಲ್ಲಿ ನಡೆಸಿರ್ತಕ್ಕಂಥದ್ದು, ಅಶಾಂತಿಯ ವಾತಾವರಣ ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಒಬ್ಬ ವ್ಯಕ್ತಿಯ ಒಂದು ಮರಣಕ್ಕೂ ಕಾರಣ ಆಗಿರ್ತಕ್ಕಂಥದ್ದೇನಿದೆ, ಇದೆಲ್ಲವನ್ನ ಇವತ್ತು ಮುಚ್ಚಾಕ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಇವತ್ತೇನು ಈ ಸರ್ಕಾರ ನಡೆಸ್ತಾ ಇದ್ದಾರೆ, ಇದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ. ಸರ್, ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ಬರ್ತಾನೆ ಸರ್. ಈಗಾಗಲೇ ಸಿನಿಮಾ ಟ್ರೈಲರ್ನೇ ನಿಮ್ಮನ್ನ ಇದರಲ್ಲಿ ಹೀರೋ ಮಾಡ್ಬಿಟ್ಟು ಹಾಕಿ ರಾಜ್ಯ ರಾಜಕೀಯಕ್ಕೆ ಅಭಿಮಾನಿಗಳು ಏನೋ ಒಂದು ಅಭಿಮಾನದಿಂದ ಮಾಡ್ಕೊಂಡಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ನಾನು. ಆದ್ರೆ ನನ್ನ ಒಂದು ಮೂಲ ಉದ್ದೇಶ ಇರತಕ್ಕಂಥದ್ದು, ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಆಸೆ ಪಟ್ಟವನಲ್ಲ. ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದೆ. ಆಕಸ್ಮಿಕವಾಗಿ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿ ಜನಪರವಾದಂಥ ಕೆಲಸ ಏನು ಮಾಡಿದ್ದೇನೆ. ನನ್ನ ಒಂದು ದೂರದೃಷ್ಟಿಯ ಚಿಂತನೆಗಳು ಸನ್ಮಾನ್ಯ ದೇವೇಗೌಡರ ಅವರಲ್ಲಿದ್ದಂಥ ಒಂದು ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥದ್ದು ಅವರಿಂದಲೂ ಸಂಪೂರ್ಣಗೊಳಿಸ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅವರಿದ್ದಂಥದ್ದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಸುದೀರ್ಘವಾದ ರಾಜಕಾರಣದಲ್ಲಿದ್ದರು, ಇದ್ದಂಥದ್ದು ಅಧಿಕಾರದಲ್ಲಿ ಭಾಳ ಕಡಿಮೆ. ಅವರು ಸಹ ಅದನ್ನೇನು ಅವರ ಮನಸ್ಸಿನ ಭಾವನೆಗಳನ್ನು ಈ ರಾಜ್ಯದ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ರೈತರ ಬದುಕನ್ನು ಹಸನಗೊಳಿಸಬೇಕು ಅಂತಕ್ಕಂಥದ್ದೇನಿತ್ತು, ಅವರಿಂದಲೂ ಸಂಪೂರ್ಣ ಮಾಡಲಿಕ್ಕೇನಾಗಲಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೆಚ್ಚಿನ ಒಂದು ನಾನು ಪಾತ್ರವನ್ನು ನಿರ್ವಹಣೆ ಮಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿ ಏನಿದೆ. ಈ ನಾಡಿನ ಒಂದು ಸಂಪದ್ಭರಿತವಂಥ ರಾಜ್ಯ ಇದೆ. ಈ ರಾಜ್ಯದಲ್ಲಿ ಹಲವಾರು ರೀತಿಯ ಒಂದು ದುರುಪಯೋಗಗಳೇನು ನಡೀತಾ ಇದೆ, ಇದಕ್ಕೆ ಒಂದು ಕಡಿವಾಣ ಹಾಕಿ ಇಡೀ ರಾಜ್ಯದ ಪ್ರತಿಯೊಂದು ಕುಟುಂಬಗಳ ನೆಮ್ಮದಿಯ ಬದುಕನ್ನು ತರ್ತಕ್ಕಂಥದ್ದಕ್ಕೆ ಒಂದು ಜನಪರವಾದಂಥ ಸರ್ಕಾರ ತರಬೇಕು. ಆ ದೃಷ್ಟಿಯಿಂದ ನಾನು ಕರ್ನಾಟಕದ ಹೆಚ್ಚಿನ ಸಮಯವನ್ನು ಮುಂದಿನ ದಿನಗಳಲ್ಲಿ ಮೀಸಲಿಡಬೇಕು. ನೀವು ಬರ್ತೀರಾ ಅಂತ ಸರ್ ರಾಜ್ಯ ರಾಜಕೀಯಕ್ಕೆ? ಆಲ್ರೆಡಿ ಚರ್ಚೆ ಸ್ಟಾರ್ಟ್ ಆಗಿದೆ. ಕಾರ್ಯಕರ್ತರ ನನ್ನ ಕೈನಲ್ಲಿಲ್ಲ, ಭಗವಂತನ ಇಚ್ಛೆ, ಜನತೆಯ ಇಚ್ಛೆ. ಜನತೆ ಏನು ಬಯಸ್ತಾರೆ ಅದಕ್ಕೆ ತಲೆ ಬಾಕ್ತದೆ. ಓಕೆ ಸರ್, ಥ್ಯಾಂಕ್ ಯು.